ಫೈನ್ ಫೈನ್ ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇತ್ತು ಸರ್. ಈಗ ನೋಡಿ ಸರ್, ಈಗ ಇರಾನ್ ಅನ್ನೋ ಒಂದು ದೇಶ ತನ್ನ ಸುತ್ತಮುತ್ತ ಇರುವ ಅಮೆರಿಕದ ಸೇನಾ ನೆಲೆಗಳು ಯು ಎ ನಲ್ಲಿದೆಯೋ, ಕತಾರ್ನಲ್ಲಿದೆಯೋ, ಇನ್ನೊಂದು ಲಿಬಿಯಾದಲ್ಲಿದೆಯೋ, ಎಲ್ಲಿದ್ದರೂ ಅವರು ಒಂದು ಕಡೆ ಅದನ್ನು ಶೂಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಇರಾಕ್ನಲ್ಲಿದ್ದರೂ ಬಿಡ್ತಾರೆ, ಅಲ್ಲಿಗೂ ಕೂಡ ಹೊಡಿತಾ ಇದ್ದಾರೆ. ಒಂದು ಕಡೆ ಇಷ್ಟು ಸುತ್ತಮುತ್ತಲ ದೇಶಗಳ ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಬೇಕು ಒಂದು ಸವಾಲು. ಇಸ್ರೇಲಿಂದ ಬರ್ತಿರ್ತಕ್ಕಂಥ ಡೈರೆಕ್ಟ್ ಅಟ್ಯಾಕನ್ನು ಒಂದು ಕಡೆ ತಡೆ ಹಿಡಿಯಬೇಕು, ಇನ್ನೊಂದು ಸವಾಲು. ಹೋರ್ಮುಜಲ್ಲಿರ್ತಕ್ಕಂಥ ಶಿಪ್ಗಳು ಹೋಗದಂತೆ ತಡ್ಕೊಳ್ಬೇಕು, ಇನ್ನೊಂದು ರಿಸ್ಕ್ ಅದು. ಅಟ್ ದ ಸೇಮ್ ಟೈಮ್ ಕ್ಷಿಪಣಿಗಳು ಖಾಲಿ ಆಗಬಾರ್ದು. ಇದರ ಮಧ್ಯೆ ಅಮೆರಿಕ ಬಾಯ್ ಬಡ್ಕೊಳ್ತಾ ಇದೆ. ನೇಟೋ ಬನ್ನಿ, ಆಸ್ಟ್ರೇಲಿಯಾ ಬನ್ನಿ, ಸ್ಪೇನ್ ಬನ್ನಿ, ಇಂಗ್ಲೆಂಡ್ ಬನ್ನಿ, ಚೀನಾ ಸಪೋರ್ಟ್ ಮಾಡಿ ನನಗೆ ಹೋರ್ಮುಜಲ್ಲಿ ಅಂಥೇಳಿ. ಬಟ್ ಇರಾನ್ ಇದುವರೆಗೂ ಒಬ್ಬರದ್ದು ಹೆಲ್ಪ್ ಕೇಳಿದ್ದು ನಾವು ಕೇಳಿಸ್ಕೊಂಡಿಲ್ಲ ಸರ್. ಅಕಸ್ಮಾತ್ ಇದ್ದರೆ ನೀವು ನನಗೆ ಮೆನ್ಷನ್ ಮಾಡಿ ಹೇಳಿ, ಈ ಥರದವ್ರು ಹೆಲ್ಪ್ಗೆ ಅಂಗಲಾಚ್ತಾ ಇದೆ ಇರಾನು, ಅಯ್ಯೋ ನನಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದೆ ಅಂಥೇಳಿ. ಚೈನಾ, ರಷ್ಯಾ ಒಪ್ಪಂದದ ಮೇಲೆ ಮಾಡ್ತಾ ಇದ್ದಾರೋ, ಅಮೆರಿಕದ ಸುಪ್ರೀಮಸಿ ಇದೇ ಥರ ಬಿಟ್ಟುಬಿಟ್ರೆ ನಾವು ಎಲ್ಲರನ್ನೂ ಹಾಳು ಮಾಡಾಕ್ತಿದ್ದಾರೆ ಅಂತ ಮಾಡ್ತಿರೋದು ಬೇರೆ ವಿಚಾರ. ಸೊ ಇರಾನ್ಗೆ ಈ ಅಮೆರಿಕ ಸಪೋರ್ಟ್ಗೆ ಯಾರು ಬರದೇ ಇರುವುದೇ ಇರಾನ್ನ ರಿಯಲ್ ಸ್ಟ್ರೆಂತ್ ಆಗ್ತಿದೆಯಾ ಅಂತ? ಎಸ್, ಒಂದು ಕಡೆ ನೋಡಿದರೆ ಇರಾನ್ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆ ಇದು ಅಮೆರಿಕನ್ ಬೇಸಸ್ ಏನಿದೆ ಎಲ್ಲ ಟಾರ್ಗೆಟ್ ಮಾಡಿದೆ. ಅಂದ್ರೆ ಅಷ್ಟು ಕಂಟ್ರಿ ಜೊತೆಗೆ ಕಂಟಿನ್ಯೂಸ್ ಆಗಿ ಎಂಗೇಜ್ ಇದೆ, ಪ್ಲಸ್ ಅಮೆರಿಕ ಮತ್ತು ಇಸ್ರೇಲ್. ಸೊ ದಟ್ ಮೀನ್ಸ್ ಎಟ್ ಎ ಟೈಮ್ 7 to 8 ಕಂಟ್ರೀಸ್ ಎಂಗೇಜ್ ಮಾಡ್ಕೊಂತ ಪ್ರೈಮ್ ಟಾರ್ಗೆಟ್ಸ್ ಹೊಡಿತಾ ಇದ್ದಾರೆ. ಇವತ್ತು ಸೇಜಲ್ ಮಿಸೈಲ್ ಯೂಸ್ ಮಾಡಿಕೊಂಡು ಜೆರುಸಲಂ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆದ್ರೆ ಇಟ್ ಇಸ್ ಸಸ್ಪೆಕ್ಟೆಡ್ ದಟ್ ನೆತನ್ಯಾಹು ಇಫ್ ಹಿ ವಾಸ್ ಅಲೈವ್ ಹಿ ವಾಸ್ ಇನ್ ದಟ್ ಬಿಲ್ಡಿಂಗ್ ಅಂತ ತಿಳ್ಕೊಂಡು. ಸೊ ಇದೆಲ್ಲ ಏನಂತಂದ್ರೆ ಊಹೆ ಪೋಹೆ, ಅದು ಕನ್ಫರ್ಮ್ಡ್ ನ್ಯೂಸ್ ವಾರ್ ಫೀಲ್ಡ್ ದಲ್ಲಿ ಬರೋದಿಲ್ಲ. ಇಟ್ ಇಸ್ ಓನ್ಲಿ ಏನಂತಂದ್ರೆ ಸಸ್ಪೆಕ್ಟೆಡ್ ದಟ್ ಆ ಬಿಲ್ಡಿಂಗ್ ನ ಹೊಡೆದಿದ್ದಾರೆ. ಇಟ್ ಕ್ಯಾರೀಸ್ ಏನಂತಂದ್ರೆ 2 tons 2000 kg ಏನಂತಂದ್ರೆ ಇದು ವಾರ್ ಹೆಡ್ ಸಿಡಿತಲೆ. ಬಟ್ ಇವರಲ್ಲಿ ಏನಾಗಿದೆ ಅಂದ್ರೆ ಸೈಮಲ್ಟೇನಿಯಸ್ಲಿ ದೇ ಆರ್ ಫೈಟಿಂಗ್ ಟೂ ಮೆನಿ ಫ್ರಂಟ್ಸ್. ನಾ ಹೇಳಿದ್ರೆ 7-8 ಏನಪ್ಪ ಅಂದ್ರೆ ಏರ್ ಬೇಸಸ್ ಇರ್ತಕ್ಕಂಥ ಅಮೆರಿಕನ್ ಆರ್ಮಿ ಜೊತೆಗೆ, ಆಮೇಲೆ ಏನಂತಂದ್ರೆ ಇಸ್ರೇಲ್ US ಅಂತ ಇದೆ, ಪ್ಲಸ್ ಅಲ್ಲಿ ಹಾರ್ಮುಜ್ ಕಂಟ್ರೋಲ್ ಮಾಡ್ಬೇಕು. ಅಲ್ಲಿ ಏನಂತಂದ್ರೆ ಅಲ್ಲಿ ನೇವಿದು ಏನಪ್ಪಾ ಅಂದ್ರೆ ಮಿನಿ ಶಿಪ್ಸ್, ಇದರಿಂದ ಆಟ ಅಲ್ಲಿ ನಡೀತಾ ಇದೆ. ಇದೆಲ್ಲ ನೋಡಿದ್ರೆ ಅವ್ರದ್ದು ಏನಂತಂದ್ರೆ ದೇ ಹ್ಯಾವ್ ಡನ್ ವೆರಿ ಗುಡ್ ವಾರ್ ಗೇಮಿಂಗ್. ಏನಂತಂದ್ರೆ ಯಾವ ತರ ಈಗ ಆಲ್ರೆಡಿ ಈಗ ಅವ್ರು ಇರಾನ್ಗೆ ಏನಾದ್ರು ಹೆಲ್ಪ್ ಮಾಡೋದು ಬಂದಿತ್ತಪ್ಪ ಅಂದ್ರೆ ಹಮಾಸ್, ಹಿಜ್ಬುಲ್ಲಾ, ಹುತೀಸ್ ಇವೇನಿರ್ತಾರಲ್ಲ ಇವರೆಲ್ಲ ಪ್ರಾಕ್ಸಿ ಆರ್ಮೀಸ್. ಸೊ ಇದನ್ನ ಏನಂತಂದ್ರೆ ಇರಾನ್ ಫಂಡ್ ಮಾಡಿ ಬಿಲ್ಡಪ್ ಮಾಡಿದ್ದು. ಬಟ್ ಅವರು ಮೋಟಿವೇಶನ್ ಲೆವೆಲ್ ನೋಡಿದ್ರೆ, ಈಗ ಲೆಬನಾನ್ದಲ್ಲಿ ಹಿಜ್ಬುಲ್ಲಾದ ಕಮಾಂಡರ್ನೇ ಕಿಲ್ ಮಾಡಿದ ನಂತರ ಸೊ ನೆಕ್ಸ್ಟ್ ಕಮಾಂಡರ್ ಕೇಮ್, ಅವ್ನು 2 ತಾಸು ನಂತರ ದೇ ಕಿಲ್ಡ್ ಹಿಮ್ ಅಗೇನ್, ಥರ್ಡ್ ಕಮಾಂಡರ್ ಕೇಮ್. ಇದ್ರಲ್ಲಿ ಏನಂತಂದ್ರೆ ಫ್ರಮ್ ಅಮೆರಿಕನ್ ಸೈಡ್ ಇವರೆಲ್ಲ ಟೆರರಿಸ್ಟ್, ಫ್ರಮ್ ಇರಾನ್ ಸೈಡ್ ಇವರೆಲ್ಲ ಏನಪ್ಪಾ ಅಂದ್ರೆ ಪ್ರಾಕ್ಸಿ ಆರ್ಮೀಸ್. ಸೊ ಅವ್ರನ್ನು ಪ್ಯಾರಲಲ್ಲಿ ಟ್ರೈನ್ ಮಾಡಿದ್ದಾರೆ. ಇವತ್ತು ಕೆಲವೊಂದು ವಿಶ್ಲೇಷಣೆ ಕೇಳ್ಬೇಕಂತಂದ್ರೆ ಯೂಟ್ಯೂಬ್ ದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಏನಂತ ಜರ್ನಲಿಸ್ಟ್ ಪ್ರಕಾರ, ಇಲ್ಲಿ ಬೇರೆಯವ್ರ ಮನೆಯಲ್ಲಿ ಬ್ರೆಡ್ ಯಾವ ತರ ತಯಾರಾಗ್ತಾ ಇದೆ ಆ ತರ ಡ್ರೋನ್ ಮನೆಯಲ್ಲಿ ತಯಾರಾಗ್ತಾ ಇದೆ ಅಂತ. ಈ ಸಿಂಪಲ್ ಟೆಕ್ನಾಲಜಿ. ಸೊ ಅವ್ರಿಗೆ ಏನಂತಂದ್ರೆ ಎಷ್ಟು ಡ್ರೋನ್ಸ್ ವೇಸ್ಟ್ ಆದವು ಅಷ್ಟು ರೀಕೂಪನ್ ಈಸಿಯಾಗಿ, ಇಟ್ ಈಸ್ ಸೋ ಸಿಂಪಲ್ ಟು ಏನಪ್ಪಾ ಅಂದ್ರೆ ಪ್ರಿಪೇರ್ ಎ ಡ್ರೋನ್. ಅದು ಏನಪ್ಪಾ ಡಿಸೆಂಟ್ರಲೈಸ್ ಮಾಡಿ ಇವನ್ ಸಿವಿಲಿಯನ್ಸ್ ಆರ್ ಮೇಕಿಂಗ್. ಮತ್ತ ಅವ್ರ ಲಿಟ್ರಸಿ ರೇಟ್, ನಾವು ಇರಾನ್ ಅಂದ್ರೆ ಬರೀ ಬುರ್ಕಾ ಹಾಕೊಂಡು ಇವರೆಲ್ಲ ರಿಲಿಜಿಯಸ್ ಇದರಲ್ಲಿ ಏನಪ್ಪಾ ಅಂದ್ರೆ ಹೋಗ್ತಾರಂತಿಲ್ಲ, ಹೈಯೆಸ್ಟ್ ಲಿಟ್ರಸಿ ರೇಟ್ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಫೀಲ್ಡ್ ದಲ್ಲಿ, ಮಿಲಿಟರಿಯಲ್ಲಿ ಏನಪ್ಪಾ ಅಂದ್ರೆ ಇವನ್ ಲೇಡೀಸ್ ಆರ್ ಆಲ್ಸೋ ದೇರ್. ಇವರು ಏನಂತಂದ್ರೆ ಇವ್ರದ್ದು ಅಮೆರಿಕನ್ದು ಟೋಟಲ್ ಮಿಸ್ಕ್ಯಾಲ್ಕುಲೇಟೆಡ್ ದ ವಾರ್ ಕನ್ಸಿಡರಿಂಗ್ ಸೂಪರ್ ಪವರ್. ಈಗ ಸೂಪರ್ ಪವರ್ ಅಂತ ಏನು ಇದಿದೆಲ್ಲ ಪಟ್ಟಿ, ಅದಕ್ಕೊಂದು ದೊಡ್ಡ ಧಕ್ಕೆ ಏನಪ್ಪಾ ಅಂತಂದ್ರೆ ಈಗ ಆಯ್ತು. ಈಗ ಇರಾನ್ ಕಡೆಯಿಂದ ಮುಂದೆ ಹೆಂಗ ವಾರ್ ಚೇಂಜ್ ಆಗ್ತದ ನೋಡ್ತಾ ಹೋಗ್ಬೇಕು. ನಾನು ಮತ್ತಷ್ಟು ಮಾತಾಡಿಸ್ತೀನಿ.